ಹಾಯ್ ಗಾಯ್ಸ್, ನಾನಿವತ್ತು ಸ್ಪೆಷಲಾಗಿ ಕಡಲೆ ಪುಂಡಿ ಮಾಡ್ತಾ ಇದ್ದೇನೆ. ಅದಕ್ಕೆ 2 ಲೋಟ ಅಕ್ಕಿ ತಗೊಂಡಿದ್ದೇನೆ. ಕುಚಿಲಕ್ಕಿ, ಇದು ಊಟದ ಅಕ್ಕಿ. ಇದನ್ನು ನೆನೆಸಿದ ಅಕ್ಕಿಯನ್ನು ಕಡ್ದಾಯಿತು. ಇದು ಸ್ವಲ್ಪ ನೀರಾಯಿತು, ಸ್ವಲ್ಪ ಗಟ್ಟಿ ಮಾಡುವ ಬಾಣಲೆಯಲ್ಲಿ ಹಾಕಿ. ಈಗ ಸಣ್ಣ ಸಣ್ಣ ಉಂಡೆ ಮಾಡುವ. ಕಡಲೆ ನೆನೆಯಲಿಕ್ಕೆ ಹಾಕಿದ್ದೆ, 3 ಗಂಟೆ ಆಯಿತು. ಈಗ ನೆಂದಿದೆ, ಬೇಯಿಸುವ. ಈಗ 3 ವಿಷಲ್ ತೆಗೆದ್ರೆ ಸಾಕು. 2-3 ವಿಷಲ್ ಆದರೆ ಸಾಕು, ಬೇಯ್ತದದು. 1 ಗಡಿ ತೆಂಗಿನಕಾಯಿ ತಗೊಂಡಿದ್ದೇನೆ ಮಸಾಲೆಗೆ. ಒಂದು 12 ಮೆಣಸು ತಗೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಚಮಚ ಕೊತ್ತಂಬರಿ, ಒಂಚೂರು ಹುಳಿ ಹಾಕಿ ಕಡಿಯುವ. ಒಂದು 4 ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಅರಶಿನ ಹಾಕಿದರೆ ಸಾಕು. ಇದು ನೈಸ್ ಆಯಿತು. ಬೇಯಿಸಿದ ಕಡಲೆ ಹಾಕುವ. ಇದಕ್ಕೆ ಉಪ್ಪು ಹಾಕಿದ್ದೇನೆ ನಾನು, ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಬೋದು. ಈಗ ಮಸಾಲೆ ಹಾಕುವ. ಸ್ವಲ್ಪ ನೀರುಳ್ಳಿ ಹಾಕಿದ್ದೇನೆ. ಈಗ ಅರ್ಧ ನೀರುಳ್ಳಿ ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಸರಿಯಾಗಿ ಕುದಿ ಬರಲಿ. ಈಗ ಬೇಯಿಸಿದ ಪುಂಡಿಯನ್ನು ಹಾಕುವ. ಮಸಾಲೆ ಪುಂಡಿ ಆಯಿತು, ಮರವಾಯಿ ಪುಂಡಿ ಆಯಿತು. ಈಗ ಕಡಲೆ ಪುಂಡಿ ಮಾಡಿ ನೋಡಿ. ನೋಡಿ, ಈಗ ರೆಡಿ ಆಯಿತು ಕಡಲೆ ಪುಂಡಿ. ಕಡಲೆ ಮತ್ತು ಪುಂಡಿಯನ್ನು ಮೊದಲೇ ಬೇಯಿಸಿಟ್ರೆ ಸುಲಭದಲ್ಲಿ ಬೇಗನೆ ಆಗ್ತದೆ. ಎಷ್ಟು ಸೂಪರ್ ಆಗಿದೆ ಗೊತ್ತುಂಟಾ?